ಜಾನಿ ಅವ್ರ ತಾತ ಅವ್ರು 25 ಕೋಟಿ ಆಸ್ತಿನ ಜಾನಿ ಅವ್ರ ಹೆಸರಿಗೆ ಮಾಡಿದ್ರು. ಆ 25 ಕೋಟಿಗೂ ಜಾನಿ ಅವರೇ ಒಡೆಯ ಅಂತ ಜಡ್ಜ್ಮೆಂಟ್ ಬಂದಿದೆ. ಈ ಸೀಮೆಗೆ ಶಿವ ನೀಡಿದ ವರವೋ. ಇನ್ನೊಬ್ರು ಬಂದ್ರು, ಅವ್ರಿಗೂ ಕೊಡು. ಈಗ ನಾನು ಅವ್ರಿಗಿಂತ ದೊಡ್ಡ ಶ್ರೀಮಂತ ಆಗಬೇಕು. ಸೂರ್ಯ, ನೀನ್ ಅಡಿಗೆ ಕೆಲಸ ನೋಡು. ಸರ್ ನಾನು ನೀನ್ ವೇಟರ್ ಆಗಿರು. ಅತ್ಯವ ಚಂದನ್ ಅವರು ನಿಮ್ಗೋಸ್ಕರ 35,000 ರೂಪಾಯಿ ಸೀರೆ ತಂದವ್ರೆ ಅಂತ ಹೇಳಕ್ಕೆ. 1 ಲಕ್ಷ. ದುಡ್ಡು ಕೊಟ್ಟಿರೋ ಮಹಾನ್ ಬರು ಸುಮ್ಮನೆ ನಿಂತಿದ್ದಾರೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬರಲ್ಲ. ಸರ್ ನಿಮ್ಮ ರೂಮಲ್ಲಿ 42 ಇಂಚಸ್, ಗೆಸ್ಟ್ ರೂಮ್ ಅಲ್ಲಿ 36 ಇಂಚಸ್ LED-ನ ಫಿಕ್ಸ್ ಮಾಡಾಗಿದೆ. ಎಲ್ಇಡಿನ ಹೌದು ಮೇಡಮ್. ಟಿವಿನ ಬುಕ್ ಮಾಡಿ ಇಷ್ಟು ದಿನ ಆದ್ರೂ ತಗೊಂಡೋಗಿಲ್ಲ ಅಂತ ಶೋರೂಮ್ ಅವರು ಮಕ್ಕುಗಿತಾ ಇದ್ದಾರೆ. ಅದಕ್ಕೆ ಎತ್ತಾಕೊಂಡ್ಬಂದ್ವಿ. ಯಾಕೆ ಮಧು, ಏನಾಯ್ತು? ಜಾನಿ ಇದನ್ನೆಲ್ಲ ಈಗ್ಲೇ ಯಾಕೆ ತರ್ಸಕ್ ಹೋದ್ರಿ? 25 ಕ್ರೋರ್ಸ್ ಕೈಗೆ ಸಿಕ್ಕಾದ್ಮೇಲೆ ತರಿಸ್ಬೋದಿತ್ತಲ್ವಾ? ಯಾಕೆ ದುಡ್ಡು ಬರೋ ಡೌಟ್ ಇದೆಯಾ? ಚಚೆ ಹಾಗಲ್ಲ, ಬಟ್ ಇದ್ರ ನೆಸೆಸಿಟಿ ಇತ್ತ ಅಂತ. ಬೇಡ್ದಿರೋ ಕಮಿಟ್ಮೆಂಟ್ಸ್ ಅನ್ಸ್ತಿಲ್ವಾ? ಅನ್ಕೊಂಡ್ರೆ ಅನ್ಸುತ್ತೆ, ಅನ್ಕೊಳ್ಳೇಬಾರ್ದು. ನಿಮ್ ಹತ್ರ ವಾದ ಮಾಡಕ್ಕಾಗಲ್ಲ. ನೀವು ನಿಮ್ಮ ಅಡಿಗೆ ಕೆಲಸ ನೋಡ್ಕೊಳ್ಳಿ. ಜಾನಿ ಸರ್ ನಮಸ್ಕಾರ ಸರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಾರೇ ಕತೆ. ಬಂದಿದ್ದಾಯ್ತು, ಕೂತಿದ್ದಾಯ್ತು, ಈಗ ಬಂದು ನಿಂತಿದ್ದೀರಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಅರವಿಂದ್ ಅವ್ರೆ. ಕುಡಿಯೋಕೆ ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸ್? ನಿಮ್ಗೇನು ಎಷ್ಟು ಅದನ್ನೇ ತರಿಸಿ. ವಿಜಯ್, ಭಾರಿ ಕತೆ, ಅರವಿಂದ್ ಅವ್ರು ಬಂದಿದ್ದಾರೆ. ಸಾಫ್ಟ್ ಡ್ರಿಂಕ್ಸ್ ತಗೊಂಬಮ್ಮ. ಮತ್ತೆ ಏನ್ ಸಮಾಚಾರ? ಸಮಾಚಾರ ಇಲ್ದಲ್ಲ ಬರ್ತೀನಾ? ತಗೊಳ್ಳಿ 5 ಲಕ್ಷ ರೂಪಾಯಿ. ತಗೊಳ್ಳಿ 5 ಲಕ್ಷ. ಜಾನಿ, ವಾಟ್ ಇಸ್ ದಿಸ್? ಇಲ್ಲೇನ್ ನಡೀತಿದೆ? ಅವ್ರು ಸಾಲ ತಗೋತಾ ಇದ್ದಾರೆ, ನಾನು ಕೊಡ್ತಾ ಇದ್ದೀನಿ. ಎಲ್ಲ ಮಾಮೂಲಿ ನಡೀತಿರೋದ ಮೇಡಮ್. ಜಾನಿ, ದಿಸ್ ಇಸ್ ಟೂ ಮಚ್. ಇವ್ರ ಹತ್ರ ಯಾಕೆ ಸಾಲ ಮಾಡ್ತಿದ್ದೀರಾ? ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಲ್ಲಮ್ಮ, ಅವ್ರಿಗೆ ಅಮೌಂಟ್ ಪೇ ಮಾಡ್ಬೇಕಾಗಿತ್ತು. ಇದನ್ನೇ ನಾನು ಬೇಡ್ದಿರೋ ಕಮಿಟ್ಮೆಂಟ್ಸ್ ಅಂದಿದ್ದು. ಸಾಲ ಮಾಡಿ ಇದನ್ನೆಲ್ಲ ತರ್ಸೋ ನೆಸೆಸಿಟಿ ಇತ್ತಾ? ಇಲ್ಲ ಅನ್ಕೊಂಡ್ರೆ ಇಲ್ಲ, ಇದೇ ಅಂದ್ಕೋಬೇಕು. ಥ್ಯಾಂಕ್ ಯು ಮೇಡಮ್ ನಿಮಗೆ ನಂಗೆ ಬೇಡ. ಅದಕ್ಕೆ ತಂದಿಲ್ಲ. ಜಾನಿ ಸರ್, ನಿಮಗೆ ಯಾವಾಗ ಎಷ್ಟು ಹಣ ಬೇಕಾದ್ರೂ ನಾನು ಕೇಳಿ. ಸ್ವಲ್ಪನೂ ಸಂಕೋಚ ಪಟ್ಕೋಬೇಡಿ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಅವಶ್ಯಕತೆ ಬಿದ್ದಾಗ ಫೋನ್ ಮಾಡ್ತೀನಿ ಬಿಡಿ. ಅವಶ್ಯಕತೆ ಇದ್ರೆ ಫೋನ್ ಮಾಡಿ, ನೀವೇ ಅವಶ್ಯಕತೆನ ತಂದ್ಕೋಬೇಡಿ. ಪುಟ್ಮಲಿ ಅವರೇ. ಓ, ಶ್ರೀಮಂತ ಜಾಕ್ಪಟ್ ಜನಾರ್ದನ್ ಅವರು ಏನ ಬಾಡೋರೊಟ್ಟಿ ಕಾಲಿಟ್ಟು ಬಿಟ್ಟಿದ್ದಾರೆ. ಬರ್ಲೇಬೇಕಲ್ಲ ಗೌಡ್ರೆ. ಪುಟ್ಮಲ್ಲಿ ಅವ್ರ ಮನೇಲಿಲ್ವಾ? ಬನ್ನಿ ಬನ್ನಿ ಪುಟ್ಮಲ್ಲಿ ಅವರೇ, ನೀವೇ ಬೇಕಾಗಿದ್ದಿದ್ದು. ಯಾಕ ನಾನ್ ಬೇಡವಾ? ನೀವು ಬೇಕು, ಆದ್ರೆ ಮೊದಲು ಅವ್ರು ಬೇಕು. ಯಾವ ದುರುದ್ದೇಶ ಇಟ್ಕೊಂಡು ಈ ತರ ಮಾತಾಡ್ತಾ ಇದ್ದಾರೆ? ನೋಡಿ ನೋಡಿ, ಎಲ್ಲ ತಪ್ಪು ತಿಳ್ಕೊತೀರ. ಹ್ಞೂ ಬಾಬಣ್ಣ, ತಪ್ಪು ತಿಳ್ಕೊಬೇಡಿ. ಯೋಳಿ ಚಂದನ್ ಅವ್ರೆ, ಯಾನ್ ವಿಷಯ ಬಂದದ್ದು? ಪುಟ್ಮಲ್ಲಿ ಅವರೇ, ನಾನು ಕೋಟ್ಯಾಧೀಶ್ವರ ಆದ್ನಲ್ಲ, ಆ ಖುಷಿಗೆ ನಮ್ಮ ಮನೇಲಿ ಒಂದು ಸಣ್ಣ ಔತಣ ಕೂಟ ಇಟ್ಕೊಂಡಿದ್ದೀನಿ. ತಾವು ದಯವಿಟ್ಟು ಬರಬೇಕು. ಅವಳು ಬರಲ್ಲ, ಅವಳು ಶಾನೆ ಕೆಲಸ ಅದೇ. ಕೆಲಸ ಎಲ್ರಿಗೂ ಎಲ್ಲ ಟೈಮಲ್ಲಿ ಇರುತ್ತೆ ಗೌಡ್ರೆ, ಆದ್ರೆ ಆತ್ಮೀಯರು ಕರೆದಾಗ ಊಟಕ್ಕೆ ಬರಲ್ಲ ಅಂದ್ರೆ ಹೇಗೆ? ಹಂಗಂತ ಕಂಡ್ಕೊಂಡವ್ರ ಒಟ್ಟಿಗೆ ಎಂಡ್ರು ಒಬ್ಬಳನ್ನ ಊಟಕ್ಕೆ ಕಳಿಸ್ಬಿಟ್ಟು ನಾನೊಬ್ನೇ ಅಟ್ಟಿಲಿ ಕೊತ್ತಿಮಾರಿ ತರ ಕೂತ್ಕೊಳ್ಳೋನಲ್ಲ. ಕಂಡ್ಕೊಂಡವ್ರ ಮನೆ ಅಂತ ಯಾಕಂತೀರಾ? ನಾವೇನ್ ಬೇರೆಯವ್ರ? ನಮ್ಮವ್ರಂತೂ ಅಲ್ವಲ್ಲ. ನೋಡಿ, ನಾನು ಪ್ರೀತಿಯಿಂದ ಬಂದು ಕರಿತಿದ್ದೀನಿ. ನಾವು ಬೇರೆ ನೀವು ಬೇರೆ ಅನ್ನೋದು ಸರಿನಾ? ನಾವೆಲ್ಲ ಒಂದೇ ಅಲ್ವಾ? ಅಣ್ಣಪ್ಪನವ್ರೆ, ನೀವ್ ಎಷ್ಟು ಹೇಳಿದ್ರು ಸರಿ, ಪುಟ್ಮಲ್ಲಿ ಒಬ್ಳೆ ನಿಮ್ಮ ಮಟ್ಟಿಗೆ ಊಟಕ್ಕೆ ಬರಲ್ಲ. ಹ್ಞೂ ಚಂದನ್ ಅವ್ರೆ, ನಮ್ಮ ಬಾಬಣ್ಣ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನಿ. ನಾನು ನಿಮ್ಮ ಮಟ್ಟಿಗೆ ಊಟಕ್ಕೆ ಬರಬೇಕು ಅಂದ್ರೆ ನಮ್ಮ ಬಾಬಣ್ಣನೂ ಬರಬೇಕು. ಆಮೇಲೆ ಪುಟ್ಮಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ಆಗ್ಬಿಟ್ಟ ಬಿಡು, ಸತಿ ಅನಸೂಯೆ. ಇದಕ್ಕೇನು ಹೇಳಿದ್ರಿ ಅಣ್ಣಪ್ಪನವ್ರೆ? ಪುಟ್ಟಮಲ್ಲಿ ಅವರು ಹೇಳಿದ್ಮೇಲೆ ಮುಗಿದೋಯ್ತು. ಇಬ್ರು ಬನ್ನಿ, ಮಿಸ್ ಮಾಡಬೇಡಿ. ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಇಬ್ರು ಅಂತ ಹೇಳಿ? ಇಬ್ರಿಗೋಸ್ಕರ ಅಂತ ಹೇಳಿದ್ನಲ್ಲ, ದಯವಿಟ್ಟು ಬನ್ನಿ. ಬಾಬಣ್ಣ, ಚಂದನ್ ಅವ್ರೊಟ್ಟಿಗೆ ಊಟಕ್ಕೆ ಹೋಗುವಾಗ ಯಾವ ಬಟ್ಟೆ ಹಾಕೊಂಡು ಹೋಗವು? ಪಟಾಪಟಿ ಚಡ್ಡಿ ಬನ್ನಿ ಹಾಕೊಂಡು ಹೋಗೋ. ದೇವಿ ದೇವಸ್ಥಾನ ಗಂಟೆ. ಬೊಮ್ಮೆ ಪುಟ್ಮಳಿ ಎಲ್ಲಿಗೆ ಹೋಗ್ತಿದ್ದೀರಾ? ಅಡಕಲ್ಟಿ ಹೊಟ್ರು. ಇಲ್ಲಿ ಗಂಟು ಬಂದು ಎಲ್ಲಿಗೆ ಹೋಗೋಣ? ಅಣ್ಣಪ್ಪ ರೊಟ್ಟಿ ಒಳಗೆ ಕೊಡ್ತೀನಿ. ಹಾಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ನಮ್ಮ ಬಾಸ್ನ ಪರ್ಮಿಷನ್ ಬೇಕು. ಒಂದು ನಿಮಿಷ. ಹಲೋ ಹಲೋ ಬಾಸ್, ಎದುರುಗಡೆ ಮನೆಯವರು ಒಳಗೆ ಬರ್ಲಿಕ್ಕೆ ಕೇಳ್ತಿದ್ದಾರೆ, ಬಿಡುದಾ? ಬಿಡಕ್ಕಾಗಲ್ಲ ಅಂತ ಹೇಳಿ. ಓಕೆ ಬಾಸ್. ಹೇಳಿದ್ರಲ್ಲ, ಸಾರಿ.
ಆಮೇಲೆ ಪುಟ್ಮಲಿ ಅದಕ್ಕೆ ನಾನು ವಾಗದ್ ಬೇಡ ಅಂದದ್ದು ನೀನೇ ವಾಗ ಅಂದ್ಬಿಟ್ಟೆ. ಈಗ ಈ ಅವಮಾನ ಬೇಕಿತ್ತ? ಚಂದನ್ ಅವ್ರು ಹಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಕರ್ಬಿಟ್ಟು ಕೆರ್ದಲ್ಲಿ ಹೊಡೆದಂಗ್ ಮಾಡಿದ್ರು. ಯಾರನ್ನ ಒಳಗ್ ಬಿಡ್ಬೇಡಿ ಅಂದಿದ್ದು? ಅದೇ ಎದುರುಗಡೆ ಮನೆ ಗೌಡ್ರು ಮೇಡಮ್, ಅಕ್ಕಿ ಸಕ್ಕರೆ ಅಂತ ಕೇಳಕ್ ಬಂದ್ಬಿಡ್ತಾರೆ. ರೀ ಏನೇನೋ ಮಾತಾಡ್ತೀರಾ, ಅವ್ರನ್ನ ನಾವೇ ಇನ್ವೈಟ್ ಮಾಡಿದ್ದು. ಹಲೋ ರಾಕಿರೇ ಅವ್ರೆ, ಹೇಳಿ ಮೇಡಮ್. ಪುಟ್ಮಲ್ಲಿ ಅವ್ರನ್ನ ಗೌಡ್ರನ್ನ ಒಳ ಕಲ್ಸಿ. ಓಕೆ ಮೇಡಮ್. ನೋಡ್ರೆ, ಮಧುರಾ ಮೇಡಮ್ ಅವ್ರು ಫೋನ್ ಮಾಡಿದ್ರು, ನೀವು ಮತ್ತು ಪುಟ್ಟಕ್ಕ ಒಳಗೆ ಹೋಗ್ಬೇಕಂತ. ಮಧುರ ಅವ್ರು ಹೇಳಿದ್ರ ಒಮ್ಮೆ ಹೋಗೋ, ನಾವ್ ಬರಲ್ಲ ಅಂತ ಹೇಳಿ. ಆಮೇಲೆ ಪುಟ್ಮಲಿ ಹಂಗೆ ಹೋಗ್ಬಿಟ್ರೆ ಮಧುರ ಅವ್ರು ಬೇಜಾರು ಮಾಡ್ಕೊತಾರೆ. ಬಾ ಹೋಗೋ. 1 ಮಿನಿಟ್. ಯಾನ್ ಮಾಡ್ತಾ ಇದ್ದಾಳ? ಟೆಸ್ಟ್ ಮಾಡಿದ್ರೆ ಮತ್ತೆ ಇವಳ ಅವರ ಮೇಲೆ ನನಗೆ ಕಂಡಾಪಟ್ಟಿ ನಂಬಿಕೆ ಉಂಟು. ಪುಟ್ಟಕ್ಕ ನೀವು ಅವನೇನ್ ನಿಮ್ಮನ್ನ ನೋಡಿ ಎದ್ರಕನಿಲ್ಲ ಕಂದ್ಬಿಡಿ. ಗೌಡ್ರೆ, ಪುಟ್ಮಲ್ಲಿ ಅವ್ರೆ ಬನ್ನಿ ಒಳಗೆ. ಮಧುರ ಅವ್ರೆ, ನೀವ್ ಹಾಕೊಂಡಿರೋ ಚಿಕ್ಕ ಕೈಗಳು ಪ್ರಾಕು ಚೆನ್ನಾಗದೆ ಅನ್ನಿ. ದುಡ್ಡು ಕೊಟ್ಟು ತಂದಿದ್ದು. ಅಯ್ಯ ನಾನೇನ್ ಕತ್ಕೊ ಬಂದೆ ಅನ್ನ. ತಪ್ಪು ತಿಳ್ಕೊಬೇಡಿ, ನೀವ್ ಹಾಕೊಂಡಿರೋ ಡಿಗ್ಡಾಗು ಚೆನ್ನಾಗದೆ ಅನ್ನಿ. ಥ್ಯಾಂಕ್ ಯು. ಪುಟ್ಟಮಲ್ಲಿ ಅವ್ರು ಬಂದಿದ್ದಾರೆ. ನಾವು ಬಂದೀವಿ. ಅವ್ರು ಬಂದಲ್ಲಿ ನೀವು ಬಂದೇ ಬರ್ತೀರಂತ ಗೊತ್ತು ಬಿಡಿ. ವಿಜಯ್, ಗೆಸ್ಟ್ಗೆ ವೆಲ್ಕಮ್ ಡ್ರಿಂಕ್ಸ್ ಕೊಡಮ್ಮ. ಓಕೆ ಸರ್. ಗೌಡ್ರೆ ಬನ್ನಿ. ವೆಲ್ಕಮ್ ಡ್ರಿಂಕ್ ಮೇಡಮ್. ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರಿ ಚಾಡ. ನೀವು ಗ್ಲಾಸ್ ಹಿಡೀರಿ. ರೀ ಗೌಡ್ರೆ. ವಿಜಯ್, ಸಾರಿ ಸರ್. ಜ್ಯೂಸ್ ಕೇಳಿದ್ರಲ್ಲ, ಒಂದ್ ಹಂಗ ಮಿಕ್ಕಿದ್ರೆ ಅವ್ರಿಗೆ ತಂದು ಕೊಡಮ್ಮ. ಬೇಡ ಬಿಡಿ, ಇದ್ರೆಲ್ಲ ಕುಡಿತಾರೆ. ಪರವಾಗಿಲ್ಲ, ನೀವು ಕುಡೀರಿ, ನಾನು ಅವ್ರಿಗೆ ತರಿಸ್ಕೊಡ್ತೀನಿ. ತಗೊಂಬಮ್ಮ. ನೀ ಕುಡಿಯಮ್ಮೆ. ಹಂಗಂದರಿಯ ವಿಜಯ್, ಸೂರ್ಯನ್ ಕಳಿಸು. ಎಸ್ ಸರ್. ಪುಟ್ಟಮಲ್ಲಿ ಅವರೇ, ನಿಮ್ಗೆ ಯಾವ ಥರದ ಫುಡ್ ಇಷ್ಟ ಆಗುತ್ತೆ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್? ನಂಗ್ ಬರೀ ಅನ್ನ ಸಾರು ಸಾಕು. ಸೂರಿ ಅವ್ರಿಗೆ ಸೌತ್ ಇಂಡಿಯನ್ ಮಾಡ್ಕೊಡಿ. ಓಕೆ ಮೇಡಮ್. ಗೌಡ್ರೆ ನಿಮ್ಗೆ ನೀವೇನ್ ತಕೊಂಡಾರೆ? ನೂಡಲ್ಸು. ನಂಗೂ ಅದನ್ನ ಬರ್ಕೊಳ್ಳಿ. ಅದಕ್ಕೆ ಸರ್, ಈ ಹೆಬ್ಬೆಟ್ಟುಗಳ ಮುಂದೆ ಚೈನೀಸು ಅಂತ ಹೇಳ್ಬಾರ್ದು, ಫ್ರೈಡ್ ರೈಸು ನೂಡಲ್ಸು ಅಂತ ಹೇಳ್ಬೇಕು. ಯಾರೂ ಸಂಕೋಚ ಪಟ್ಕೋಬೇಡಿ, ಆರಾಮಾಗಿ ಊಟ ಮಾಡಿ. ನಂಗೆ ನೀವು ಕರೀರಿ. ಅಲ್ಲ, ನೀವು ಕರ್ದಟ್ಕಲ್ಲೇ ಓಡ್ ಬಂದು ಚಮಚನೆಲ್ಲ ತಂದು ಕೊಟ್ರು. ನಾ ಕರ್ದಟ್ಕಲ್ಲೇ ಯಾರು ಬರ್ನೇ ಇಲ್ಲ. ನೋಡ್ರೆ, ಹುಡುಗರು ಬ್ಯುಸಿ ಇರ್ತಾರೆ, ಬರ್ತಾರಿರಿ. ವಿಜಯ್ ಅವ್ರೆ, ಎಲ್ಲ ಬಲ್ಲ ಇದನ್ನೇನು ತಿನ್ನೋದು? ನಿಮಗೆ ತಿನ್ನಕ್ ಬಂದಿಲ್ಲ ಅಂದ್ರೆ ಪಕ್ಕದಲ್ಲಿ ತಿಂತಾರದನ್ನ ನೋಡಿ ಕಲ್ತ್ಕೊಳ್ಳಿ. ಬಂದಿದ್ರೆ ಹೇಗಿತ್ತು ಊಟ? ಬಹು ಪಸಂದಾಗಿತ್ತು ಅನ್ನಿ. ನಿಮ್ ಕೈ ರುಚಿ ಅಷ್ಟೇನಿರ್ಲಿಲ್ಲ ಬಿಡಿ. ನೀವು ಕರೀರಿ. ನೋಡಿ, ಪುನಃ ಹಂಗೆ ಮಾಡಿದ್ರು. ನೀವೆಲ್ಲ ಚಪ್ಪಾಳೆ ಹೊಡೆದ ಕೈ ಚೊಕ್ಕ ತಂದ್ಬಿಟ್ರು. ನನ್ ತಂದ್ಕೊಂಡೇ ಇಲ್ಲ. ಅದಕ್ಕೆ ಹೇಳೋದು, ಏನಾದ್ರು ಕಷ್ಟ ಹೇಳ್ಕೋಬೇಕು ಅಂದ್ರೆ ಒಳ್ಳೆ ಹೊಟ್ಟೆ ಹೇಳ್ಕೋಬೇಕು ಅಂತ.
ನಾ ಪೂರ್ತಿಯಾಗಿ ಉಂಡೇ ಇಲ್ಲ. ಗೌಡ್ರ ನಿಮಗೆ ಬೇಕಾದ ಇನ್ನೊಂದು ಪ್ಲೇಟ್ ತರಿಸ್ಕೊಳ್ಳಿ. ಬೇಡ ಬಿಡಿ, ಒಟ್ಟು ತುಂಬಿ ಅನ್ನ ಪುಟ್ ಮಾಡಿ ಬಿರ್ನ ಬೊಮ್ಮೆ ನಾ ಅಂಗಡಿಗೆ ಹೋಗ್ಬೇಕು ಗೊತ್ತಾಯ್ತದೆ. ಗೌಡ್ರ ಓ ಡಾಕ್ಟರ್ ಉಮ್ಮ ಪತಿ ಯಾರವರು? ನಿಮ್ಮವರು ನಿಮ್ಗೆ ಗೊತ್ತಾಗೋದಿಲ್ಲ. ಡಾಕ್ಟರ್ ನೆಟ್ಟು ನಿಂತ್ಕೊಂಡ್ ಮಾತಾಡಿ. ನೆಟ್ದು ನಿಂತ್ಕೊಂಡ್ರೆ ನಂಗೆ ಮಾತಾ ಬರಾಗಿಲ್ರಿ. ಅಯ್ಯೋ ಬಂಗಾಳಿ ನನ್ನಪ್ಪ, ಈ ಅಪ್ಪ ಯಾವ ಜನ್ಮದಲ್ಲಿ ನಂಗೆ ಶತ್ರು ಆಗಿದ್ದಪ್ಪ. ಈ ಜನ್ಮದಾಗ ಅಷ್ಟ ಅಲ್ರಿ, 7 ಜನ್ಮಕ್ಕೂ ಶತ್ರು ಆಗದ ಬೇಡ. ಡಾಕ್ಟ್ರೆ ಹಿಂಗೆಲ್ಲ ಮೈ ಕೈ ಮುಟ್ಟು ಮಾತಾಡ್ಸಾರ ನಾನು ಮಾತಾಡ್ಸ್ಲೇಬೇಡಿ, ಸುಮ್ಮನೆ ಹೊಂಟು ಬಿಡಿ. ನಾ ಬಂದಿರೋ ವಿಷಯ ಏನಂತ ಕೇಳೋದಿಲ್ರಿ. ವಿಷಯ ಹೇಳೋದ್ ಬಿಟ್ಟು ಬೇರೆ ಎಲ್ಲ ಮಾಡ್ತಿದಾರಿ. ಈ ತಾತ ಯಾರ? ಇವ್ರು ನಿಮ್ಮ ಅಜ್ಜನ ಈರನ ಕೆಂಚೇಗೌಡ. ಕೆಂಚೇಗೌಡ ಬಾಬಣ್ಣ ಇವ್ರು ಏನ್ ಹೇಳ್ತಾ ಇದಾರು? ನೋಡಮ್ಮೆ ಪುಟ್ ಮಾಡಿ ಡಾಕ್ಟ್ರು ಯಾವ್ದೋ ತಾತನ ಕರ್ಕೊಂಬಂದು ನಮ್ ತಾತ ಅಂತ ಹೇಳ್ತಾರೆ. ಡಾಕ್ಟ್ರೆ ಇವ್ರನ್ನ ನಾವ್ ಯಾವತ್ತೂ ನೋಡಿಲ್ಲ. ಇವ್ರೇನ್ ನಮ್ಮ ಬಾಬಣ್ಣನ್ ತಾತ ಆದವರು? ಇವ್ರ ಪರಿಚಯ ನಿಮಗೆ ಅಷ್ಟೊಂದು ಇರೋದಿಲ್ಲ ಬಿಡ್ರಿ. ಯಾಕಂದ್ರ ಇವ್ರು ನನ್ನಷ್ಟು ಹತ್ತಿರದವ್ರಲ್ಲ, ಸ್ವಲ್ಪ ದೂರ. ಡಾಕ್ಟ್ರೆ ನನ್ನ ಪಾಪ ಬಂದ್ರೆ ಕಪಾಳ ಕೊಡ್ದು ಬಿಡ್ತಾನೆ. ಏಕಾಂತದಾಗಿದ್ದಾಗ ಏನಾದರೂ ಮಾಡ್ತೀನಿ. ಬಾಬಣ್ಣ ಹೋಗಿ ಸುಮ್ನೆ ಇರಿ. ಡಾಕ್ಟ್ರೆ ಇವ್ರು ಹೆಂಗ್ ದೂರದ ಸಂಬಂಧಿ ಹೇಳಿ? ಗೌಡ್ರಜ್ಜ. ಡಾಕ್ಟ್ರೆ ನಿಂತ್ಕೊಂಡ್ ಮಾತಾಡಿ. ಗೌಡ್ರಜ್ಜ ಶಿವಬಸಪ್ಪ ಈ ಅಜ್ಜನು ಕಕ್ಕಕ್ಕನ ಮಕ್ಕಳಂತ್ರಿ. ಆಸ್ತಿ ಸಲುವಾಗಿ ಜಗಾಡಿ ಇಬ್ರು ದೂರ ದೂರ ಆದ್ರಂತ್ರಿ. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಇವ್ರ ಮನೆ ಕೆಲಸದವ್ರು ಕರ್ಕೊಂಬಂದು ನಮ್ಮ ದವಾಖಾನಿಗೆ ಅಡ್ಮಿಟ್ ಮಾಡಿದ್ರಿ. ಇವ್ರ ಹೆಸರಿನ್ಯಾಗ 50 ಕೋಟಿ ರೂಪಾಯಿ ಆಸ್ತಿ ಅದ ಅಂತ್ರಿ. ಅದನ್ನ ನಮ್ಮ ಗೌಡ್ರಿಗೆ ಕೊಡ್ಬೇಕನ್ನೋದು ಇವ್ರ ಆಸೆ ಅದ ಅಂತ್ರಿ. ಆ ಪೇಪರ್ಸ್ ಎಲ್ಲ ಆ ಫೈಲ್ನ್ಯಾಗ ಅದ, ತೆಗೆದು ನೋಡ್ರಿ. ಬಾಬಣ್ಣ ಏನಿದು ತಕ ಓದಿ. ನಾನು ಈರನ ಕೆಂಚೇಗೌಡ ಅಂತ, ಒಂಬೇಗೌಡ ದೊಡ್ಡವನು. ನನ್ನ ಚಿಕ್ಕಪ್ಪನ ಮಗ ಶಿವಬಸಪ್ಪ ಅಂತ ಬಸವಟ್ಟೆವ. ಅವನ ಜೊತೆಗೆ ನಾನು ಆಸ್ತಿ ವಿಷಯಕ್ಕೆ ಜಗಳ ಮಾಡ್ಕೊಂಡು ಊರು ಬಿಟ್ಬಿಟ್ಟು ಬಂದಿದ್ದಿ. ಎಲ್ಲರನ್ನೂ ಕಳ್ಕೊಂಡ ಮೇಲೆ ನನಗೀಗ ಅನ್ನಿಸ್ತಾ ಇದೆ ನನ್ನವ್ರು ಯಾರ ಬೇರೆಯವ್ರು ಯಾರ ಅಂತ. ಅದಕ್ಕೆ ದಾಯಾದಿ ಮಗನಾದ ಶ್ರೀರಾಮಚಂದ್ರಗೌಡ ಬೆಂಗಳೂರಲ್ಲಿ ವಾಸ ಮಾಡ್ತಾವನಂತ ಗೊತ್ತಾಯ್ತು. ನನ್ನ 50 ಕೋಟಿ ರೂಪಾಯಿ ಆಸ್ತಿನ ಶ್ರೀರಾಮಚಂದ್ರ ಗೌಡನೇ ಅನುಭವಿಸ್ಬೇಕು ಅಂತ ನಾನೇ ಸ್ವತಃ ಒಪ್ಪೆ ಬರೆಸಿ ಸರಿ ಹಾಕಿರುತ್ತೇನೆ. ತಾತ ಇಷ್ಟು ದಿನ ನನ್ನ ಬಿಟ್ಬಿಟ್ಟು ಎಲ್ಲಿ ಹೊಂಟೋಗಿದ್ದಪ್ಪ. ಯಾಕೆ ತಾತ ನನ್ನ ದೂರ ಮಾಡಿ ಹೋಗ್ಬಿಟ್ಟಿದ್ದ? ನನಗತ್ತೆ ನಿಮ್ಮನ್ನು ಕಳ್ಕೊಲಿಲ್ಲ ಬಿಡ್ರಿ. ಅಂದ್ರ ಆಸ್ತಿ ನಿಮ್ಗೆ ಕೊಟ್ಟಲ್ಲ ಅಂದೆ. ಬಾಬಣ್ಣ ನಿಮ್ ತಾತ ಎಷ್ಟೊಂದು ಒಳ್ಳೆಯವ್ರಲ್ವೇ? ಆಮೇಲೆ ಪುಟ್ಮಲಿ ಇವರು ನಮ್ಮ ತಾತ ಕಮ್ಮೆ, ಅದಕ್ಕೆ ಒಳ್ಳೆಯವರು. ನಾನು ಅಷ್ಟೇ ಶಾನೆ ಒಳ್ಳೆವ. ನಾನು ಭಾಳ ಒಳ್ಳೆವ. ಹೌದು ಬಿಡಿ, ನೀವು ಶಾನೆ ಒಳ್ಳೆಯವನು ಅಲ್ಲ, ಒಳ್ಳೆಯವಳು ಅಲ್ಲ, ಒಳ್ಳೆಯವನು. ಒಳ್ಳೆಯವರು ಬಿಡಿಯಪ್ಪ. ಸದ್ಯ ಈಗರೇ ಅರ್ಥ ಮಾಡ್ಕೊಂಡ್ರಲ್ಲ, ಬರ್ರಿ ಹೋಗುನು. ಡಾಕ್ಟ್ರೆ ಎಲ್ಲಿಗೆ ಬರ್ಬೇಕು? ಇವ್ರನ್ನ ಕರ್ಕೊಂಡು ನಮ್ಮ ದವಾಖಾನಿಗೆ ತಂದು ಬಿಡ್ರಿ. ಇವ್ರನ್ನ ದುಡ್ಕೊಂಡ್ಬಂದು ನನಗೆ ಭಾಳ ಧನ್ಯವಾಗ್ಯದ. ಡಾಕ್ಟ್ರೆ ಇವರು ನಮ್ಮ ತಾತ, ನಮ್ಮ ಮಟ್ಟಿಲಿ ಇಟ್ಕೊಂಡು ಸಾಕ್ತೀನಿ. ಹಂಗಾರ ನಾ ಇನ್ನು ಬರ್ಲ್ಯಾ, ಆಮೇಲೆ ಸಿಗ್ತೀನಿ. ಅವ್ರೇಶ ಬಿಡಿ, ತಾತನ ಒಳ ಕರ್ಕ ನಡೀರಿ. ಆಮೇಲೆ ಪುಟ್ಮಲಿ ನನ್ನ ಆಸ್ಕಾಸು ಮಲುಕ್ಸೋ. ಜಾನಿ ಯಾಕೆ ಡಲ್ಲ ಕೂತಿದ್ದೀರಾ? ಏನಿಲ್ಲ ಡಾಲಿ, ಮೂಡ್ ಸರಿ ಇಲ್ಲ ಅಷ್ಟೇ. ಬ್ಯಾಂಕ್ ಸ್ಟೇಟ್ಮೆಂಟ್ ಬಂತಾ? ಬ್ಯಾಲೆನ್ಸ್ ಎಷ್ಟಿದೆ? 1,500,000. ಹಾ, ಮತ್ತೆ ಬೆಳಗ್ಗೆ ತಾನೇ ಯಾರಿಗೂ 1.5 ಲಕ್ಷ ಚೆಕ್ ಕೊಟ್ರಿ. ಬೌನ್ಸ್ ಆಗಿರುತ್ತೆ, ವಾಪಸ್ ಬರ್ತಾರೆ. ಬೇರೆ ಬರ್ಕೊಟ್ರಾಯ್ತು ಬಿಡು, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ವಾಟ್ ಇಸ್ ದಿಸ್ ಜಾನಿ? ಬ್ಯಾಲೆನ್ಸ್ ನೋಡ್ಕೊಂಡು ತಾನೇ ಚೆಕ್ ಕೊಡಬೇಕು. ಸ್ವಲ್ಪ ದಿನ ಡಾಲಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಈ ಲಾಯರ್ ಬರೋ ಕೇಳಿದೆ ಇನ್ನೂ ಬರ್ಲಿಲ್ವಲ್ಲ? ಬಂದೆ ಜಾನಿ ಅವರೇ, ಬಂದೆ. ಬನ್ನಿ ಲಾಯರ್ ಲಕ್ಷ್ಮೀಪತಿಗಳೇ, ನಿಮಗೆ 100 ವರ್ಷ ಆಯ್ತು. ಈಗಷ್ಟೇ ನಿಮ್ಮ ಬಗ್ಗೆ ಮಾತಾಡ್ತಿದ್ವಿ, ನೀವೇ ಬಂದ್ಬಿಟ್ರಿ. ಲಾಯರ್ ಸರ್, ಜಾನಿ ಆಸ್ತಿ 25 crores ನಮ್ಮ ಕೈ ಯಾವಾಗ ಸಿಗುತ್ತೆ? ಎಲ್ಲಿ ಸೇರುತ್ತೆ ಮೇಡಮ್ ಕೈಗೆ? ಎಲ್ಲ ಕೈ ಕೊಟ್ಬಿಡ್ತಲ್ಲ. ಏನ್ರಿ ಹೇಳ್ತಿದ್ದೀರಾ? ಹೌದು ಜಾನಿ ಅವರೇ, ನಿಮ್ ತಾತನ್ಗೆ ಆಸ್ತಿನೇ ಇರ್ಲಿಲ್ವಂತೆ. ಇದ್ದ ಅಲ್ಪ ಸ್ವಲ್ಪ ಆಸ್ತಿನ ಅವರೇ ಮಾರ್ಕೊಂಡಿದ್ರಂತೆ. ಅಫಿಷಿಯಲ್ ಆಗಿ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಎಲ್ಲ ಗೊತ್ತಾಯ್ತು. ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿದೆ, ಎಲ್ಲ ಆಸ್ತಿ ಜಾನಿ ಪರ ಆಗಿದೆ ಅಂತ ಹೇಳಿದ್ರಿ. ಹೇಳಿದ್ದೆ ಮೇಡಮ್, ಇವ್ರ ತಾತನಿಗಿದ್ದ ಆಸ್ತಿ ಮೇಲೆ ಎಲ್ಲದಕ್ಕೂ ಲೋನ್ ಇತ್ತಂತೆ. ಅದಕ್ಕೆ ಬ್ಯಾಂಕ್ನವರು ಅದನ್ನ ಮುಟ್ಕೋಲ್ ಹಾಕೊಂಡಿದ್ದಾರೆ. ಅದಕ್ಕೇನಾದ್ರೂ ಜೀವ ಇದ್ದಿದ್ರೆ 25 ಕೋಟಿ ನಿಮ್ದಾಗ್ತಿತ್ತು. ಅದು ಜೀವ ಕಳ್ಕೊಂಡ್ಬಿಟ್ಟಿದೆ ಈಗ. ಈಗ ನಾನ್ ಜೀವ ಕಳ್ಕೊಳ್ಳೋದೊಂದು ಬಾಕಿ. ಜಾನಿ ಏನು ಹೇಳ್ತಿದ್ದೀರಾ? ಮತ್ತಿನ್ನೇನು ಡಾರ್ಲಿಂಗ್, ತಾತನ ಆಸ್ತಿ ಬರುತ್ತೆ ಅಂತ ಎಷ್ಟೆಲ್ಲ ಒಪ್ಪಿಸಿಟ್ಕೊಂಡಿದ್ದೆ.
ಎಷ್ಟೆಲ್ಲ ಕಮಿಟ್ಮೆಂಟ್ಸ್ಗಳನ್ನ ಇಟ್ಕೊಂಡಿದ್ದೆ, ಈಗ ಅದು ಬರಲಿಲ್ಲ ಅಂದ್ರೆ ನಾನು ಏನು ಮಾಡಲಿ? ನೀವ್ಯಾಕೆ ಮಾಡೋ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದ್ರಿ? ತಿಂಗಳಾಯ್ತು, ನಮ್ಮ ಸಂಬಳ ನಮ್ಗೆ ಕೊಟ್ಬಿಡಿ. ಮುಂದಿನ ವಾರ ಕೊಡ್ತೀನಿ, ನೀವು ಕೆಲಸ ಮಾಡೋಗಿ. ಬ್ಯಾಂಕ್ ಬ್ಯಾಲೆನ್ಸ್ 1,500 ಅಂತೀರಾ? ಏನ್ ದುಡ್ಡಿನ ಗಿಡ ನೆಟ್ಟಿದ್ದೀರಾ? ಮೊದಲು ಸಂಬಳ ಕೊಡಿ, ಕೆಲಸ ಮಾಡ್ತೀವಿ. ಈ ತಕ್ಷಣ ಕೇಳಿದ್ರೆ ನನ್ನ ಹತ್ರ ದುಡ್ಡೆಲ್ಲಿದೆಯಪ್ಪ? ಏನ್ ಸರ್ 5,000 ರೂಪಾಯಿ ತಗೋತಿದ್ದವನಿಗೆ 20,000 ಕೊಡ್ತೀನಿ ಅಂತ ಕರ್ಕೊಂಬಂದ್ಬಿಟ್ರೆ? ಆಸ್ತಿ ಬರುತ್ತೆ ಅಂತ ಹೇಳಿದ್ದೆ, ಆದ್ರೆ ಬರ್ಲಿಲ್ವಲ್ಲ, ಏನ್ ಮಾಡ್ಲಿ? ನಿಮ್ಗೆ ಆಸ್ತಿ ಬರಲಿ ಬಿಡಲಿ, ನಾವು ತಿಂಗಳೆಲ್ಲ ಕಷ್ಟಪಟ್ಟು ದುಡ್ದಿದ್ದೀವಿ, ನಮ್ಮ ಸಂಬಳ ನಮಗೆ ಕೊಡಿ ಅಷ್ಟೇ. ಹಾಗೆ ನಮ್ಮ ಫೀಸ್ ಕೊಟ್ಬಿಡಿ ಸರ್. ರೇ, ಆಸ್ತಿನೇ ಕೊಡ್ಸಿಲ್ಲ, ಫೀಸ್ ಹೆಂಗ್ರಿ ಕೊಡ್ಲಿ? ಅದು ಹೇಗಾಗತ್ತೆ ಸರ್? ಆಸ್ತಿ ಬರ್ಲಿ ಬಿಡ್ಲಿ, ನಮ್ಮ ಕೆಲಸ ನಾವು ಮಾಡಿದೀವಿ ತಾನೆ, ನಮ್ಮ ಫೀಸ್ ನಮಗೆ ಕೊಟ್ಬಿಡಿ. ಅಲ್ಲ ಸರ್, ದುಡ್ಡಿಲ್ದಿರೋ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ದುಡ್ಡು ಕೇಳಿದ್ರೆ ನಾವ್ ಎಲ್ಲಿಂದ ಕೊಡೋದು? ಇದನ್ನ ನೀವು ನಮ್ಮನ್ನ ಕೆಲ್ಸಕ್ಕೆ ತೊಗೊಳಕ್ಕಿಂತ ಮುಂಚೆನೇ ಯೋಚನೆ ಮಾಡ್ಬೇಕಾಗಿತ್ತು ಮೇಡಮ್. ಏನು ಒಬ್ಬ ಮಾಡೋ ಕೆಲಸಕ್ಕೆ ಮೂರು ಜನ ತಗೊಂಡ್ರಿ? ಈಗ ಗೊತ್ತಾಗ್ತಿದೆ ದುಡ್ಡಿನ ಬೆಲೆ. ದುಡ್ಡು ಬೆಲೆ ಕೊಡ್ಬೇಕ್ರಿ. ಟೈಮ್ ಕೆಟ್ಟಾಗ 10 ರೂಪಾಯಿ ಕೊಡೋರು ಯಾರು ಇರಲ್ಲ. ನೀವೊಬ್ರು ಬಂದ್ಬಿಟ್ರಾ? ಬರಲೇಬೇಕಲ್ಲ. 10 ಲಕ್ಷ ರೂಪಾಯಿ ತಗೊಂಡು ಅಷ್ಟೂ ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ಇವ್ರ ಹತ್ರ 10 ಲಕ್ಷ ಸಾಲ ಮಾಡಿದ್ದೀರಾ. ಆಸ್ತಿ ಬರುತ್ತೆ ಅಂತ ಮಾಡ್ಬಿಟ್ಟೆ, ಏನ್ ಮಾಡ್ಲಿ ಮಧು? ಹೋಗ್ ಮಣ್ತೀನಿ. ಮನುಷ್ಯರ ಮುಂಚೆ ನಾನು ದುಡ್ಡು ಕೊಟ್ಬಿಡಿ. ದಿಢೀರ್ ಅಂತ ಕೇಳಿದ್ರೆ ನಾನೆಲ್ಲಿಂದ ತಂದು ಕೊಡ್ಲಿ? ಸ್ವಲ್ಪ ವೇಟ್ ಮಾಡಿ. ಏನಯ್ಯ ವೆಯ್ಟ್ ಮಾಡೋದು? ಸುಮ್ಮನೆ ದುಡ್ಡು ಮಾಡ್ಗಯ್ಯ. ಏನ್ರಿ ಅರವಿಂದ್ ಬಾರಿಕತೆ ಅವ್ರೆ, ನಾನಿರೋದೇ ನಿಮ್ ಸಹಾಯಕ್ಕೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ಈಗ ದುಡ್ಡು ಕೊಡಯ್ಯ ಅಂತ ಏಕವಚನದಲ್ಲಿ ಮಾತಾಡ್ತಿದ್ದೀರಾ? ಇನ್ನೇನು ಮೇಡಮ್, ಸುಮ್ಮನೆ ದುಡ್ಡು ವಾಪಸ್ ಕೊಡಬೇಕು. ನನಗೆ ನೀವು ಅಪ್ಪ ದುಡ್ಡು ಕೊಟ್ಟಿಯನ? ಅಪ್ಪನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ತೆಗೆದು ಕಪಾಲಕ್ಕೆ ಬಿಡ್ತೇನೆ. ಸುಮ್ಮನೆ ದುಡ್ಡು ಮಾಡ್ಗಯ್ಯ ಇಲ್ಲಿ. ಓ, ಯಾರು ಕಪಾಳ ಕೊಡಿಯೋದು? ಯಾರು ನೀವೆಲ್ಲ? ಮಧುರವ್ರೆ, ಯಾರು ಇವರೆಲ್ಲ? ಏನಾಯ್ತು? ಓ, ಇವ್ರಿಗೆ ಬೇರೆ ಕತೆ ಹೇಳ್ಬೇಕಾ? ಊಟಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಯ್ತು. ನೋಡ್ರೆ, ಇಷ್ಟು ದಿನ ಸಾಲ ಮಾಡ್ಕೊಂಡ್ ಮೆರೆದ್ರೆ ಅದಕ್ಕೆ ಹೇಳೋದು ದುಡ್ಡು ಬಂದಾಗ ತಡ್ಕೊಂಡಿರ್ಬೇಕು ಅಂತ. ದುರಾಂಕಾರದಿಂದ ಮೆರೆದ್ರೆ ಹಿಂಗೆ ಆಗೋದು. ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ರ ನೀವು? ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ನಿಮ್ಮ ಮುಖ ನೋಡ್ಕೊಂಡು ಅಲ್ದೇ ಇದ್ರು ಮಧುರ ಅವ್ರ ಮುಖ ನೋಡ್ಕೊಂಡು ನೀವು ಮಾಡಿರೋ ಸಾಲನೆಲ್ಲ ತೀರಿಸ್ತೀನಿ. ಗೌಡ್ರೆ, ನಿಜ ಹೇಳ್ತಿದ್ದೀರಾ? ನೀವು ಮಧುರ ಅವ್ರೆ, ನಿಮ್ಮ ಮುಖ ನೋಡ್ಕೊಂಡು ಇವ್ರ ಸಾಲನೆಲ್ಲ ತೀರಿಸ್ತೀನಿ. ಅಡ 9 ಮೆಳ್ಳೆ ಬಾಯ್ಲಿ. ಎಷ್ಟು ಕೊಡಬೇಕು? 20,000. ಪಕ್ಕ. ಥ್ಯಾಂಕ್ ಯು ಗೌಡ್ರೆ. ನಿಮ್ಮನ್ನ ಬರ್ಗೆಟ್ಟವರು ಅನ್ಕೊಂಡಿದ್ದೆ, ಇವ್ರು ನೋಡಿದ್ರೆ ನಿಮಗಿಂತ ಬರ್ಗೆಟ್ಟವರು. ನಾಳೆಯಿಂದ ಮತ್ತೆ ಕೆಲಸಕ್ಕೆ ಬರ್ತೀನಿ. ಸರ್, ಇವನ್ ಬಗ್ಗಿದ್ರೆ ಸಾಕ, ನಾನು ಬಗ್ಬೇಕಾ? ಒಬ್ಬನೇ ಸಾಕು. ಎಷ್ಟಡ? ಇಬ್ಬರದು ಸೇರಿ 30,000. ನಾನು ಅವ್ರ ತರನೇ ನಿಮ್ಮನ್ನ ಬರ್ಗೆಟ್ಟವ್ರು ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಚೆಕ್ ಬರ್ಕೊಟ್ಟು ನಿಮ್ಗೆ 2 ಒಳ್ಳೆ ಭುಜ ಇದೆ ಅಂತ ತೋರ್ಸ್ಬಿಟ್ರಿ. ಅದಕ್ಕೆ ನನ್ನ ಅಣ್ಣ ಚತುರ್ಭುಜ. ಇತಿಹಾಸ ಎಲ್ಲ ಬೇಕಾ? ಬೇಡ. ಲಾಯರ್ ಸಾಹೇಬ್ರು ಬನ್ನಿ. ಕಾನೂನನ್ನು ನಾನು ಯಾವತ್ತೂ ಬಗ್ಗಕ್ಕೆ ಬಿಡಲ್ಲ. ಎಷ್ಟು ಹೇಳಿ? 50,000. ನಿಮ್ದು ಯಾವ್ದಾದ್ರು ಕೇಸ್ ಇದ್ರೆ ಹೇಳಿ, ನಾನೇ ಹ್ಯಾಂಡಲ್ ಮಾಡ್ತೀನಿ. 10% ಡಿಸ್ಕೌಂಟ್. ಓ, ಬಾರಿ ಕತೆಯವರು ಹಿರೀಕರು, ನಿಮ್ಮನ್ನ ಬಗ್ಗಕ್ಕೆ ಬಿಡಲ್ಲ. ಮಧುರ ಅವರೇ, ನಾನು ಕೊಡ್ತೀನಿ. ಬೇಡ ಬಿಡಿ ಗೌಡ್ರೆ, ದೊಡ್ಡ ಅಮೌಂಟು. ನಿಮಗೆ ಬೇಡ, ನನಗೆ ಬೇಕು. ಎಷ್ಟು ಹೇಳಿ? 10 ಲಕ್ಷ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಗೌಡ್ರೆ. ಇರಲಿ ಮಧುರ ಅವರೇ, ಬರ್ತೀನಿ. ಚೈನು, ಉಂಗುರ, ಬ್ರೇಸ್ಲೆಟು ಬಾಡಿಗೆದು ವಾಪಸ್ ಕೊಟ್ಬಿಡ್ತೀನಿ. ಗೌಡ್ರೆ, ಒಂದ್ ನಿಮಿಷ. ದುಡ್ಡು ಕೊಟ್ಟು ಖುಷಿಲಿ ನಿಮ್ಗೆ ಯಾಕೆ ದುಡ್ಡು ಸಿಕ್ತು ಅಂತ ಕೇಳೋದನ್ನ ಮರ್ತ್ಬಿಟ್ಟೆ. ನಾನು ಹೇಳೋದನ್ನೇ ಮರ್ತು ಬಿಟ್ಟಿದ್ದಿ. ಮಧುರವ್ರೆ, ನಮ್ಮ ಒಟ್ಟಿಗೆ ನಮ್ಮ ತಾತ ಬಂದಾರೆ. ಅವರು ನಮ್ಮ ಸ್ವಂತ ತಾತನ ದಾಯಾದಿ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟದೆ. ಇನ್ನೊಂದು 4-5 ದಿನದಲ್ಲಿ ಶಿವನ್ ಪದ ಸೇರ್ಕೊಂಡ್ಬಿಡ್ತಾರೆ. ಅವ್ರಿಗೆ 50 ಕೋಟಿ ರೂಪಾಯಿನ ಆಸ್ತಿ ಅದ, ಅದೆಲ್ಲ ನನಗೆ ಸೇರ್ಕತ್ತದೆ. ಅದಕ್ಕೆ ಆ ಧೈರ್ಯದ ಮೇಲೆ ನಾನು ಬಂಡವಾಳಕ್ಕಂತ ದುಡ್ಡು ಇಟ್ಕೊಂಡಿದ್ದಲ್ಲ, ಆ ದುಡ್ಡಲ್ಲೇ ನಿಮ್ಮ ಸಾಲನೆಲ್ಲ ತೀರಿಸ್ಬಿಟ್ಟಿದ್ದೆ.
ಗೌಡ್ರೆ ಅಲ್ಲಿ ಹೊರಗಡೆ ಬರ್ತಿದಾರಲ್ಲ ಅವರೇನ ನಿಮ್ ತಾತ? ನೋಡ್ರಿ ಅವರೇ ನಮ್ಮ ತಾತ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರಿ. ಕನ್ಯೋಳಿ ಮಧುರ್ ಅವ್ರೆ, ಅವರು ಒತ್ತಾರೆ ಬಂದಾಗ ತಳ್ಳ ಗಾಡಿಯಲ್ಲಿ ಕರ್ಕೊಂಬಂದು ಹಾಸ್ಕೊಂಮೇಲೆ ಮನುಗ್ಸಿದ್ದು, ಒತ್ತು ಮುಳುಗೋದ್ರೊಳಗೆ ಎದ್ದು ಜಾಗಿಂಗ್ ಹೊಂಟಾರ್ರೆ. ಓ ಏನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಮಾತಾಡ್ತಾ ಇದ್ದೀರಾ? ಮಾತಾಡಿ ನಾನೊಂದು 5 ಕಿಲೋಮೀಟ್ರು ಜಾಯಿಂಗ್ ಔಟ್ ಬರ್ತೀನಿ. ಏನ್ರಿ ಗೌಡ್ರ, ನಿಮ್ಮ ಅಜ್ಜಾರು 5 ಕಿಲೋಮೀಟರ್ ಜಾಗಿಂಗ್ ಮಾಡ್ಕೊಂಬರ್ತೀನಿ ಅಂತ ಹೋದ್ರು. ನೋಡಿದ್ರ್ಯಾ ನನ್ನ ಕೈ ಚಳಕ ಹೆಂಗದ ಅಂತ. ಇನ್ನು 4-5 ದಿನದಾಗ ಹಲಗಿ ಬಾರಿಸ್ಕೋತಾರ ಅನ್ಕೋತಿದ್ರಿ. ಇವ್ರ ಆರೋಗ್ಯದ ಸ್ಥಿತಿ ನೋಡಿದ್ರ ಇನ್ನು 15ರಿಂದ 20 ವರ್ಷ ಕುದುರಿಗತೆನೇ ಇರ್ತಾರ. ಡಾಕ್ಟ್ರೆ ಯಾನೇನೋ ಮಾತಾಡಬೇಡಿ, ನಮ್ಮ ತಾತ ಬದುಕೊಂಬಿಟ್ರೆ ನನಗೆ ಬರ್ಬೇಕಾದ 50 ಕೋಟಿ ರೂಪಾಯಿ ಆಸ್ತಿ ಅವಾಗ ಬರ್ತದೆ. ಗೌಡ್ರ ಯಾಕ್ರಿ ಅಷ್ಟೊಂದು ಅವಸರ ಮಾಡ್ತೀರಿ? ಕರೆಕ್ಟಾಗಿ ಮಾತಾಡ, ಇರೋ ದುಡ್ಡೆಲ್ಲ ಇವ್ರು ಕೊಟ್ಬಿಟ್ಟು ಕೂತೀನಿ. ನನ್ನ 50 ಕೋಟಿ ಯಾವಾಗ ಬರ್ತದೆ ಹೇಳು? ಇನ್ನು 20 ವರ್ಷಕ್ಕೆ ಅವ್ರು ಹಲಗಿ ಬಾರಿಸ್ಕೊಂಡ್ಮೇಲೆ ಅವ್ರ ಆಸ್ತಿ ನಿಮಗೆ ಬರ್ತದ.